ಕತೆ ಕತೆ ಕಾರಣ ಮುತ್ತಿನ ತೋರಣ ಇಲಿಗಳ ದಿಬ್ಬಣ. ಮಕ್ಕಳೇ ಎಲ್ಲಿದ್ದೀರಿ? ಬೇಗ ಬನ್ನಿ, ಹೊಸ ಕತೆ ಬರೆದು ತಂದಿದ್ದೇನೆ. ಇವತ್ತಿನ ಕತೆ ಹೆಸರು ಬುದ್ಧಿವಂತ ಮಂತ್ರಿ. ಈಗ ಕೇಳಿ ಹೊಸ ಕತೆ, ಬುದ್ಧಿವಂತ ಮಂತ್ರಿ. ಬಹಳ ಹಿಂದೆ ಒಬ್ಬ ರಾಜನಿದ್ದ. ಭಾರೀ ಧರ್ಮಿಷ್ಠನಾಗಿದ್ದ. ತನ್ನ ಒಡ್ಡೋಲಗದಲ್ಲಿ ಇದ್ದ ವಿದ್ವಾಂಸರನ್ನು ಬಹಳ ಗೌರವದಿಂದ ಕಾಣುತ್ತಿದ್ದ. ಆತನ ಮಂತ್ರಿಯು ಬಹಳ ಬುದ್ಧಿವಂತ. ಆ ರಾಜನ ಹೆಸರು ಸೂರ್ಯವರ್ಮ ಎಂದು. ಆ ಮಂತ್ರಿಯ ಹೆಸರು ಆಷಾಢಭೂತಿ ಎಂದು. ರಾಜನು ಮಂತ್ರಿಯು ರಾಜ್ಯದ ರಾಜ್ಯಭಾರವನ್ನು ಅತ್ಯಂತ ಚಾಣಾಕ್ಷತೆಯಿಂದ ನಡೆಸುತ್ತಿದ್ದರು. ಪ್ರಜೆಗಳು ಸೂರ್ಯವರ್ಮನ ರಾಜ್ಯದಲ್ಲಿ ನೆಮ್ಮದಿಯಿಂದ ಬಾಳುತ್ತಿದ್ದರು. ಸೂರ್ಯವರ್ಮನಿಗೆ ಒಳ್ಳೆಯ ಅಡಿಗೆ ಊಟದಲ್ಲಿ ವಿಶೇಷವಾದ ಕಾಳಜಿ. ಗೊತ್ತಾ ಮಕ್ಕಳೇ, ಆ ರಾಜನಿಗೆ ಬಾಯಿ ರುಚಿ ತುಂಬ ಹೆಚ್ಚು. ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಒಳ್ಳೆಯ ಆಹಾರ ಹಾಗೂ ಮನಸ್ಸು ಪ್ರಫುಲ್ಲವಾಗಿರಲು ರುಚಿಕಟ್ಟಾದ ಅಡುಗೆ ಅಗತ್ಯ ಎಂದು ನಂಬಿದ್ದ ಸೂರ್ಯವರ್ಮ. ಹಾಗಾಗಿ ಆತನ ಪಾಕಶಾಲೆ ಯಾವಾಗಲೂ ಉತ್ತಮ ಚಾಣಾಕ್ಷ ಅಡುಗೆಯವರೇ ತುಂಬಿರುತ್ತಿದ್ದರು. ಪಾಕಶಾಲೆಯಲ್ಲಿ ವಿಧ ವಿಧ ರೀತಿಯ ಭಕ್ಷ್ಯ ಭೋಜ್ಯಗಳು ಪ್ರತಿದಿನದ ಸಂಗತಿ. ಸೂರ್ಯವರ್ಮನಿಗೆ ಬಾಯಿ ರುಚಿ ಜಾಸ್ತಿ. ಹೇಗೆ ಮಾಡಿದರೂ ಸ್ವಲ್ಪ ಅದು ಕಡಿಮೆ, ಇದು ಜಾಸ್ತಿ ಎಂದು ಟಿಪ್ಪಣಿ ಇದ್ದದ್ದೇ. ಹಾಗಾಗಿ ಮಂತ್ರಿ ಭಾರೀ ಕಷ್ಟಪಟ್ಟು ಬೇರೆ ಬೇರೆ ಕಡೆಯಿಂದ ಹುಡುಕಿ ಹುಡುಕಿ ಅಡುಗೆಯವರನ್ನು ನೇಮಿಸುತ್ತಿದ್ದ. ಅದೂ ಅಲ್ಲದೆ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಸಾಮಗ್ರಿಗಳನ್ನು ವಿಶೇಷ ರೀತಿಯಲ್ಲಿ ಆರಿಸಿ ತರಿಸುತ್ತಿದ್ದ. ಸಿಹಿ ತಿಂಡಿಗಳಿಗೆ ಬೇಕಾದ ಎಲ್ಲ ರೀತಿಯ ಪರಿಮಳದ ಮಸಾಲೆಗಳನ್ನು ದೂರ ದೂರ ದೇಶದಿಂದ ಒದಗಿಸಿಕೊಡುತ್ತಿದ್ದ ಮಂತ್ರಿ. ಹೀಗಿರುವಾಗ ಪಾಕಶಾಲೆಯ ಒಬ್ಬ ಅಡಿಗೆಯವ ಹೊಸದಾಗಿ ಸೇರಿಕೊಂಡ. ಉತ್ತಮ ಅಡಿಗೆಯನ್ನು ಮಾಡುತ್ತಿದ್ದ. ಪಾಕಶಾಲೆಯ ಉಗ್ರಾಣ ಅಂದರೆ ಏನು ಗೊತ್ತಾ ಮಕ್ಕಳೇ? ಉಗ್ರಾಣ ಅಂದರೆ ಸ್ಟೋರ್ ರೂಮ್. ಪಾಕಶಾಲೆಯ ಉಗ್ರಾಣವನ್ನು ನೋಡಿಕೊಳ್ಳಲು ಬೇರೆ ಬೇರೆ ಜನರನ್ನು ಆಯೋಜಿಸಿದ್ದರು. ಉಗ್ರಾಣದ ಮುಖ್ಯಸ್ಥ ಒಂದು ದಿನ ಮಂತ್ರಿಯೊಡನೆ ಓಡಿ ಬಂದು ಹೇಳಿದ, ಮಹಾಸ್ವಾಮಿ, ತಾವು ಅಷ್ಟು ಕಷ್ಟಪಟ್ಟು ತರಿಸಿದ್ದ ಕೇಸರಿ ದಿನೇ ದಿನೇ ಕಡಿಮೆಯಾಗುತ್ತಿದೆ. ಅದು ಯಾವ ರೀತಿಯಲ್ಲಿ ಮಾಯವಾಗುತ್ತಿದೆ ಎಂದು ತಿಳಿಯದಾಗಿದೆ. ದಯವಿಟ್ಟು ಈ ಬಗ್ಗೆ ತಾವು ನಮಗೆ ಸಹಾಯ ಮಾಡಬೇಕು ಎಂದು ಹೇಳಿದ. ಮಂತ್ರಿಗೆ ಯೋಚನೆಗಿಟ್ಟುಕೊಂಡಿತು. ಕೇಸರಿ ದೂರದ ಕಾಶ್ಮೀರದಿಂದ ಕಷ್ಟಪಟ್ಟು ರಾಜನಿಗೋಸ್ಕರ ತರಿಸಿದ್ದೇನೆ. ಅದುವೇ ಕಾಣೆಯಾಗುತ್ತಿದ್ದರೆ ತುಂಬ ಕಷ್ಟವಾಯಿತಲ್ಲ, ಅದನ್ನು ಯಾರು ಕದಿಯುತ್ತಾರೆ ಎಂದು ಚಿಂತೆಗೀಡಾದ. ಎಲ್ಲ ಅಡಿಗೆಯವರನ್ನು ಕರೆದು ಕೇಳಲಾಗಿ ಎಲ್ಲರೂ ತಮಗೆ ತಿಳಿಯೋದು ಮಹಾಸ್ವಾಮಿ ಎಂದು ಭಯಭೀತರಾಗಿ ಹೇಳಿದರು. ಮಂತ್ರಿ ಒಂದು ಉಪಾಯ ಮಾಡಿದ. ಕೋಟೆಯ ಕಾವಲುಗಾರರನ್ನು ಕರೆದು ಪ್ರತಿದಿನ ಯಾರೇ ಕೋಟೆ ಬಾಗಿಲಿನಿಂದ ಹೋಗುತ್ತಾರೋ ಅವರಲ್ಲಿ ಕೇಸರಿಯ ಪರಿಮಳ ಬಂದರೆ ನನ್ನಲ್ಲಿ ಎಳೆದು ತನ್ನಿ ಎಂದ. ಅದರಂತೆ ಕೋಟೆಯ ಕಾವಲುಗಾರರು ಪ್ರತಿಯೊಬ್ಬರನ್ನು ಆಮೂಲಾಗ್ರವಾಗಿ ಪರೀಕ್ಷಿಸಿ ಕಳಿಸುತ್ತಿದ್ದರು. ಒಂದು ದಿನ ಈ ಹೊಸ ಅಡಿಗೆ ಕೆಲಸ ಮುಗಿಸಿ ಎಂದಿನಂತೆ ತನ್ನ ಮನೆಗೆ ಹೊರಡುತ್ತಾನೆ. ಹೊಸತಾಗಿ ರಾಜರ ಅರಮನೆಯಲ್ಲಿ ಕೆಲಸ ಸಿಕ್ಕಿದ್ದ ಆತನಿಗೆ ರಾಜನ ಉಗ್ರಾಣದಲ್ಲಿಯ ವಿಶೇಷ ಮಸಾಲೆಗಳನ್ನು ನೋಡಿ ಆಶ್ಚರ್ಯವಾಗಿತ್ತು. ಅದರಲ್ಲೂ ಕೇಸರಿಯನ್ನು ಆತ ನೋಡಿದ್ದೇ ಇಲ್ಲ. ಅದರ ಘಮಕ್ಕೆ ಮಾರು ಹೋಗಿ ಯಾರೂ ಕಾಣದಂತೆ ದಿನ ಸ್ವಲ್ಪ ಸ್ವಲ್ಪ ಕೇಸರಿ ಕದಿಯುವ ಅಭ್ಯಾಸ ಮಾಡಿಕೊಂಡಿದ್ದ. ಆ ದಿನ ಕೋಟೆಯ ಕಾವಲುಗಾರನಿಗೆ ಆತನ ಜೋಳಿಗೆಯಿಂದ ಕೇಸರಿ ಪರಿಮಳ ಬಂತು. ಕೂಡಲೇ ಆತನನ್ನು ಮಂತ್ರಿಯ ಮುಂದೆ ಹಾಜರುಪಡಿಸಿದ. ಮಂತ್ರಿ ಆತನ ಜೋಳಿಗೆ ನೋಡಿದಾಗ ಒಂದು ಸ್ವಲ್ಪ ಕೇಸರಿ ಸಿಕ್ಕಿತು. ಕೂಡಲೇ ಮಂತ್ರಿ ಆತನನ್ನು ರಾಜನ ಮುಂದೆ ಕರೆದೊಯ್ದ. ರಾಜನಿಗೆ ವಿಷಯ ತಿಳಿಸಿದ ಮಂತ್ರಿ. ಉದಾರತೆಗೆ ಹೆಸರಾದ ಸೂರ್ಯವರ್ಮ, ಸರಿ ಮಂತ್ರಿಗಳೇ, ಏನೋ ಸ್ವಲ್ಪ ಕೇಸರಿ ಕದ್ದಿದ್ದಾನೆ, ಆತನಿಗೆ ಬುದ್ಧಿ ಹೇಳಿ ಆತನನ್ನು ಬಿಟ್ಟು ಬಿಡಿ ಅನ್ನುತ್ತಾನೆ ರಾಜ. ಆದರೆ ಮಂತ್ರಿ ರಾಜನ ಮಾತನ್ನು ಒಪ್ಪುವುದೇ ಇಲ್ಲ. ರಾಜನೇ, ಅಡಿಕೆ ಕದ್ದರೂ ಕಳ್ಳ, ಆನೆ ಕದ್ದರೂ ಕಳ್ಳ, ಅಡಿಕೆ ಕದ್ದ ಮಾನ ಆನೆ ಕೊಟ್ಟರೂ ಬಾರದು. ಆತನನ್ನು ಈಗಿಂದೀಗಲೇ ಕೆಲಸದಿಂದ ವಜಾ ಮಾಡತಕ್ಕದ್ದು ಎಂದು ಮಂತ್ರಿ ಸಲಹೆ ಕೊಡುತ್ತಾನೆ. ಮಂತ್ರಿಯ ಸಲಹೆಯನ್ನು ಸೂರ್ಯವರ್ಮ ಯಾವತ್ತೂ ಇಲ್ಲ ಎನ್ನಲಾರ. ಹೊಸ ಅಡಿಗೆಯವನನ್ನು ಕೂಡಲೇ ಕೆಲಸದಿಂದ ವಜಾ ಮಾಡಲಾಯಿತು. ಮಕ್ಕಳೇ, ಕಳ್ಳತನ ಮಹಾಪಾಪ. ಕದಿಯುವುದು ಚಿಕ್ಕ ವಸ್ತುವೇ ಆಗಲಿ ದೊಡ್ಡದೇ ಆಗಲಿ
ಒಮ್ಮೆ ಕದ್ದರೆ ಆತ ಕಳ್ಳನೇ ಸರಿ. ಗೊತ್ತಾಯ್ತಾ? ಶಾಲಿನಿ ಆಂಟಿ ಕತೆ ಹೇಗಿತ್ತು? ಥ್ಯಾಂಕ್ ಯು. ಬಾಯ್.